ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಕುಕ್ಕೇಡಿ ಗ್ರಾಮದ ಕಟ್ಯಾರು ಎಂಬಲ್ಲಿ ಪಟಾಕಿ ಗೋಡೌನ್ ಬ್ಲಾಸ್ಟ್ ನಡೆದ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷನ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪರಿಶೀಲನೆ ಬಳಿಕ ಹೇಳಿಕೆ ನೀಡಿದ ಅವರು ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ. ಘಟನೆ ಸಂಜೆ ಸುಮಾರು 5:30 ವೇಳೆಗೆ ನಡೆದಿದೆ. 50 ಸೆಂಟ್ಸ್ ಜಾಗದಲ್ಲಿ ಸೈಯದ್ ಬಶೀರ್ ಎಂಬುವರು ಪಟಾಕಿ ಮಾಡಲು ಲೈಸೆನ್ಸ್ ಪಡೆದಿದ್ದರು. 2011, 2012ರಲ್ಲಿ ಲೈಸೆನ್ಸ್ ಅನ್ನು ತೆಗೆದುಕೊಂಡಿದ್ದು 2019ರಲ್ಲಿ ರಿನ್ಯೂವಲ್ ಆಗಿದೆ. ಅದರ ವ್ಯಾಲಿಡಿಟಿ 2024ರ ಮಾರ್ಚ್ವರೆಗೂ ಇತ್ತು ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿ ಮಾರುಕಟ್ಟೆಯ ಬೇಡಿಕೆಗೆ ತಕ್ಕ ಹಾಗೆ ಪಟಾಕಿ ಮಾಡುತ್ತಿದ್ದರು ಎಂಬುದಾಗಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಪಟಾಕಿ ತಯಾರಿ ಮಾಡುವಾಗ ಯಾವ ಕಾರಣಕ್ಕಾಗಿ ಸ್ಫೋಟ ಸಂಭವಿಸಿದೆ ಎನ್ನುವುದು ಗೊತ್ತಾಗಿಲ್ಲ. ಫೋರೆನ್ಸಿಕ್ ತಜ್ಞರನ್ನ ಕರೆಸಿ ತನಿಖೆ ನಡೆಸಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ. ಕುಕ್ಕೇಡಿ ಈ ಗ್ರಾಮದಲ್ಲಿ ಈ ಸೈಯದ್ ಬಶೀರ್ ಅನ್ನೋರು ಒಂದು 50 ಸೆಂಟ್ ಜಾಗದಲ್ಲಿ ಅವರು ಈ ಪಟಾಕಿ ಕ್ರ್ಯಾಕರ್ಸ್ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾರೆ. ಅರೌಂಡ್ 2011-12ನಲ್ಲಿ ತೊಗೊಂಡಿರೋಂಥ ಲೈಸೆನ್ಸ್ 2019ನಲ್ಲಿ ರೆನ್ಯೂ ಆಗಿದೆ. 2024ವರೆಗೂ ಅದು ವ್ಯಾಲಿಡ್ ಇದೆ. 2024 ಮಾರ್ಚ್ವರೆಗೂ ವ್ಯಾಲಿಡ್ ಇರುವಂಥ ಒಂದು ಲೈಸೆನ್ಸ್. ಅದು ಪಟಾಕಿ ಮಾಡಲಿಕ್ಕೆ ಬೇಸ್ಡ್ ಆನ್ ಡಿಮಾಂಡ್ ಇವರು ಪಟಾಕಿ ಮಾಡ್ತಿದ್ರು ಅಂತ ನಮ್ಮ ಇನಿಷಿಯಲ್ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ. ಅವರು ಯಾರೇ ಕೂಡ ಪಟಾಕಿ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟರೆ ಆ ಆರ್ಡರ್ ಮೇರೆಗೆ ಆ ಪಟಾಕಿ ಮಾಡಿಕೊಡುವಂಥದ್ದು ಈ ಜಾಗದಲ್ಲಿ. ಸೊ ಈ ಮಾಡ್ತಿರ್ಬೇಕಾದ್ರೆ ಒಳಗೆ ಯಾವ ರೀಸನ್ಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಅದು ಫಾರೆನ್ಸಿಕ್ ಟೀಮ್ ಎಲ್ಲ ಬರ್ತಾ ಇದೆ ಈಗ. ಮೊಬೈಲ್ ಫಾರೆನ್ಸಿಕ್ ಟೀಮ್ನವರು ಮತ್ತು ಎಕ್ಸ್ಪ್ಲೋಸಿವ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅವ್ರ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ನೋಡಿ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ. ಸೊ ಆ ಥರ ಒಂದು ಒಳಗೆ ಬ್ಲಾಸ್ಟ್ ಆಗಿ ನಮಗೆ ಗೊತ್ತಿದ್ದಂಗೆ ಈಗ ವರ್ಗೀಸ್ ಅಂತ ಒಬ್ಬರು 62 ವರ್ಷ, ಹಾಗೆ ಇನ್ನೊಬ್ಬರು ಸ್ವಾಮಿ ಯಾನೆ ಕುನ್ನಿ ಯಾನೆ ಸ್ವಾಮಿ ಅಂತ ಅವ್ರ ಹೆಸರು, ಅವರು 60 ವರ್ಷ, ಹಾಗೂ ಚೇತನ್ ಅನ್ನೋ ಹುಡುಗ ಒಬ್ಬ 24 ವರ್ಷ ಅಂತ ನಮ್ಮ ಹತ್ರ ಇರೋ ಮಾಹಿತಿ. ತೀರ್ಕೊಂಡಿರೋದು 3 ಜನ ಅಂತ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಿದೆ. ಯಾಕೆ ಆಯಿತು ಹಾಗೂ ಏನಿಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ, ಪ್ಲಸ್ ಎಲ್ಲ ಸುತ್ತಮುತ್ತ ಎವಿಡೆನ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫರ್ದರ್ ಡೀಟೇಲ್ಸ್ ಕೊಡ್ತೀವಿ. ಯಾವ ರೀತಿಯಾದ ಪಟಾಕಿ, ಬಟ್ ಬೇಸ್ಡ್ ಆನ್ ಡಿಮಾಂಡ್ ಯಾರಾದರೂ ಆರ್ಡರ್ ಕೊಟ್ಟರೆ ಪಟಾಕಿ ಮಾಡಿಕೊಡ್ತಿದ್ದ ಅನ್ನೋದು ಒಂದು ಮಾಹಿತಿ ಇದೆ. ಇಲ್ಲ, ಅದನ್ನು ಫರ್ದರ್ ಎಕ್ಸ್ಪ್ಲೋಸಿವ್ಸ್ ಕಡೆಯಿಂದ ಅದು ಯಾವ ಥರ ಅದನ್ನೇನಾದರೂ ಸ್ಟೋರೇಜ್ಗೆ ಯೂಸ್ ಮಾಡ್ತಾರಾ ಏನು ಅನ್ನೋದೆಲ್ಲ ಇನ್ನೂ ವಿಚಾರಣೆ ಮಾಡಬೇಕಾಗಿದೆ. ಇಲ್ಲ, ಅವರು ಬಂದಿದ್ದಾರೆ, ಬಟ್ ಅಷ್ಟರಲ್ಲಿ ಐ ಥಿಂಕ್ ಆರೋಗಿದೆ. ಇಲ್ಲ, ಈಗ ಆ್ಯಸ್ ಆಫ್ ನೌ ನಾವು ಇನ್ನೂ ವಿಚಾರ ಮಾಡ್ತಾ ಇದ್ದೀವಿ. ಇನ್ನೂ ಸ್ಪಾಟ್ನಲ್ಲಿ ಇದ್ದೀನಿ ನಾನು ಅಷ್ಟೇ. ಫರ್ದರ್ ಡೀಟೇಲ್ಸ್ ಏನಾದರೂ ಇದ್ದರೆ ನಾವು ಕೊಡ್ತೀವಿ. ಅದನ್ನು ಇನ್ನೂ ವಿಚಾರ ಮಾಡಬೇಕು. ಯಾಕಂದರೆ ಯಾವ ಥರ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲ ಕೂಡ ಅದು ನೋಡಬೇಕಾಗತ್ತೆ.